ಇಂಟೀರಿಯರ್ಸ್ ಅಲ್ಲಿ ಎಷ್ಟು ಫಿನಿಶಿಂಗ್ ಬರುತ್ತೆ? ಸೊ ಸಾಮಾನ್ಯವಾಗಿ ನನ್ನ ಜೊತೆ ಸಿಗುವಂತ ಕ್ಲೈಂಟ್ಸ್ಗಳು ಯಾವ್ಯಾವ ಫಿನಿಶಿಂಗ್ ಬೇಕು ಅಂತಾನೆ ಗೊತ್ತಿಲ್ಲ. ಸೊ ಕೆಲವರಿಗೆ ಲ್ಯಾಮಿನೇಟ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಅಕ್ರಿಲಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ನಾವುಗಳು ಹೇಳಿ ಅರ್ಥ ಮಾಡಿಸು. ಇಂಟೀರಿಯರ್ಸ್ ಅಲ್ಲಿ ಫಿನಿಶಿಂಗ್ ಗಳಂದ್ರೆ ಇಷ್ಟೇ. ನಿಮ್ಮಲ್ಲಿ ಬಜೆಟ್ಗಳು ಕಮ್ಮಿ ಇತ್ತು ಅಂತ ಹೇಳಿದ್ರೆ ಲ್ಯಾಮಿನೇಟ್ಗೆ ಹೋಗ್ಬೋದು. ಫಸ್ಟ್ ಬಂದ್ಬಿಟ್ಟು ಲ್ಯಾಮಿನೇಟ್ ಫಿನಿಶಿಂಗ್, ಇದು ಬಂದ್ಬಿಟ್ಟು ವೆರಿ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಬಜೆಟ್ ನೀವು ಎಕ್ಸ್ಟೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ ಎರಡನೇ ಬಂದ್ಬಿಟ್ಟು ಅಕ್ರಿಲಿಕ್ ಫಿನಿಶಿಂಗ್. ಸೊ ಅದಕ್ಕೂ ಬಿಟ್ಟು ಇನ್ನೂ ಸ್ವಲ್ಪ ನೀವು ಹೈ ಆಗಿ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಸ್ಪ್ರೇ ಪೇಂಟ್ ಅಲ್ಲಿ ಹೋಗ್ಬೋದು. PU ಬರುತ್ತೆ, ವೀನಿಯರ್ ಬರುತ್ತೆ, ಡಿಕೋ ಅಂತ ಬರುತ್ತೆ. ಈ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೋದು. ಇವು ಕಂಪ್ಲೀಟ್ಲಿ ಸ್ಪ್ರೇ ಪೇಂಟ್ ಅಲ್ಲಿ ನಿಮಗೆ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ನಾಲ್ಕನೇದು ಬಂದ್ಬಿಟ್ಟು ನಿಮಗೆ ಹೈ ಪ್ರೀಮಿಯಂ ಹೋಗ್ತೀರಾ ಅಥವಾ ನನಗೆ ಲಕ್ಸುರಿ ಕಾನ್ಸೆಪ್ಟ್ ಬೇಕು ಅಂತ ಹೇಳಿದ್ರೆ ಲ್ಯಾಕೆಡ್ ಗ್ಲಾಸ್ ಅನ್ನೋ ಒಂದು ಫಿನಿಶಿಂಗ್ ಬರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೋದು. ನಿಮಗೆ ಲ್ಯಾಕೆಡ್ ಗ್ಲಾಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಲ್ಯಾಕೆಡ್ ಅನ್ನೋ ಗ್ಲಾಸ್ ಅಲ್ಲಿ ಬಿತ್ತು ನಿಮಗೆ ಫ್ರೇಮ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಶಟರ್ಸ್ಗಳು ಬರುತ್ತೆ. ಎಲ್ಲಿ ಕೂಡ ನಿಮಗೆ ಪ್ಲೈವುಡ್ ನ ಯೂಸ್ ಮಾಡಕ್ಕೆ ಇರಲ್ಲ. ಸೊ ಈ ತರ ಫಿನಿಶಿಂಗ್ ಡಿವೈಡ್ ಆಗುತ್ತೆ. ನಿಮ್ಮ ಒಂದು ಲಕ್ಸುರಿ ತಕ್ಕಂತೆ, ನಿಮ್ಮ ಒಂದು ಲೈಫ್ ಸ್ಟೈಲ್ ತಕ್ಕಂತೆ ಈ ಒಂದು ಫಿನಿಶಿಂಗ್ ಡಿಪೆಂಡ್ಸ್ ಆಗುತ್ತೆ. ಮೇನ್ಲಿ ಎಲ್ಲದಕ್ಕೂ ಡಿಪೆಂಡ್ ಆಗೋದು, ಎಲ್ಲದೂ ಕೂಡ ನಿಮಗೆ ಜಡ್ಜ್ ಆಗೋದು ನಿಮ್ಮ ಎಷ್ಟು ಬಜೆಟ್ ನೀವು ಸ್ಪೆಂಡ್ ಮಾಡಕ್ಕೆ ರೆಡಿ ಇದ್ದೀರಾ ಅದ್ರ ಮೇಲೆ ನಿಮ್ಮ ಇಂಟೀರಿಯರ್ಸ್ ಫಿನಿಶಿಂಗ್ಗಳು ಡಿಪೆಂಡ್ಸ್ ಆಗುತ್ತೆ. ಸೊ ಥ್ಯಾಂಕ್ ಯು, ಸಿ ಯು, ಬೈ.